ಪಂಚಭಾಷಾ ನಟಿ ಏನು ಹಿರಿಯ ನಟಿ ಆದಂಥ ಬಿ ಸರೋಜಾದೇವಿಯವರು ಸದ್ಯ ನಿಧನವಾಗಿದ್ದಾರೆ. ಸದ್ಯ ಅವರ ಹುಟ್ಟೂರು ದಶವಾರ ಗ್ರಾಮ ಅಂದರೆ ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮದಲ್ಲಿ ಸದ್ಯ ಸೂತಕದ ಛಾಯೆ ಆವರಿಸಿರುವಂಥದ್ದು. ಸದ್ಯ ನಾನೀಗ ಅವರು ಹುಟ್ಟಿ ಬೆಳೆದಂಥ ಮನೆ ಏನಿದೆ ಆ ಗ್ರಾಮದಲ್ಲಿ ಆ ಮನೆಯ ಬಳಿ ನಾನು ಇದ್ದೇನೆ. ನೋಡ್ತಾ ಇರ್ಬೋದು, ಇದೇ ಒಂದು ಮನೆಯಲ್ಲಿ ಅವರು ಸುಮಾರು ಒಂದು 10-12 ವರ್ಷಗಳ ಕಾಲ ಇಲ್ಲಿ ವಾಸವನ್ನು ಮಾಡ್ತಾರೆ. ನಂತರ ಅವರು ಬೆಂಗಳೂರಿಗೆ ಹೋಗುವಂಥದ್ದು, ಬೆಂಗಳೂರಿಗೆ ಹೋಗಿ ಅಲ್ಲಿ ಒಂದು ಭರತನಾಟ್ಯ ಮತ್ತು ಡ್ರಾಮಾ ಒಂದು ಏನು ಪ್ರಾಕ್ಟೀಸನ್ನು ಮಾಡಿ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಸದ್ಯ ಗ್ರಾಮದಲ್ಲಿ ಏನು ಹುಟ್ಟೂರಾದಂಥ ದಶವಾರ ಗ್ರಾಮದಲ್ಲಿ ಸದ್ಯ ಮನೆಯೂ ಕೂಡ ಇದೆ. ಈ ಮನೆಯಲ್ಲಿ ಅವರು ಆಗಾಗ ಬರ್ತಾಯಿದ್ರು, ಅಂದರೆ 6 ತಿಂಗಳಿಗೆ 4 ತಿಂಗಳಿಗೊಮ್ಮೆ ಬರ್ತಾಯಿದ್ರು. ಇಲ್ಲೂ ಕೂಡ ಅವರು ಹುಟ್ಟೂರು ಗ್ರಾಮವಾದಂಥ ದಶವಾರದಲ್ಲಿ ಏನು ಜಮೀನಿದೆ, ಒಂದು ಹುಟ್ಟೂರು ಗ್ರಾಮದ ಅವರ ತಾಯಿಯ ಸಮಾಧಿ ಕೂಡ ಇದೆ. ಇಲ್ಲಿ ಆಗಾಗ್ಗೆ ಬಂದು ಅವರಿಗೆ ಯಾವಾಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತಾ ಅಂಥ ಸಂದರ್ಭದಲ್ಲಿ ಈ ಗ್ರಾಮಕ್ಕೆ ಬಂದು ಈ ಮನೆಯಲ್ಲಿ ಇದ್ದು ಒಂದು ಸ್ವಲ್ಪ ದಿನಗಳ ಕಾಲ ಅಂದರೆ 1-2 ದಿನಗಳ ಕಾಲದಲ್ಲಿ ವಿಶ್ರಾಂತಿ ಪಡೆದು ಹೋಗ್ತಾಯಿದ್ರು. ಸದ್ಯ ಈಗ ಈ ಮನೆಯನ್ನು ಏನು ಜವಾಬ್ದಾರಿಯನ್ನು ವಹಿಸ್ಕೊಂಡು ನೋಡ್ಕೊಳ್ತಿದ್ದಂಥ ವ್ಯಕ್ತಿಯವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಈ ಮನೆಗೆ ಯಾವಾಗ ಬರ್ತಾಯಿದ್ರು ಸರೋಜಾದೇವಿ ಅವರು? ತಿಂಗಳಿಗೆ 4 ತಿಂಗಳಿಗೊಂದು ಸಾರಿ ಬಂದು 2 ನೈಟ್ ಇರ್ತಿದ್ರು. ಊಟ ಗೀಟ ಮಾಡ್ಕೊಂಡು ಬೇಜಾರು ಕಳ್ಕೊಂಡು ಹೋಗ್ತಾಯಿದ್ರು. ಬಂದಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಏನು ಹಂಚ್ಕೊತಾ ಇದ್ರ? ಅಂದರೆ ಗ್ರಾಮದಲ್ಲಿ ಈ ಗ್ರಾಮದ ವಿಷಯ ಕೇಳೋರು, ಹೆಂಗೆ ಜನ ಯಾವ ರೀತಿ ಬಾಳ್ತಾರೆ, ಯಾವ ರೀತಿ ನಡೀತಾರೆ ಎಲ್ಲ ಕೇಳೋರು. ಅವ್ರ ಜಮೀನು ವ್ಯವಸ್ಥೆ ತಿಳ್ಕೊಂಡು ಹೋಗ್ತಾಯಿದ್ರು. ಅದ್ರ ಜೊತೆಗೆ ಸಾಕಷ್ಟು ಗ್ರಾಮಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಹೇಳ್ತಾರೆ, ಶಾಲೆಯನ್ನು ಕಟ್ಟಿಸಿದ್ದಾರೆ ಅಂತ. ಈ ಸಾಮಾಜಿಕ ಕಾರ್ಯಗಳು ಯಾವ್ಯಾವ ಮಾಡಿದ್ದಾರೆ ಅಂತ ಸರ್? ಇಲ್ಲ ಇಷ್ಟೋ ಸ್ವಲ್ಪ ಒಂದು ಶಾಲೆ, ಮೊದಲಿಗೆ ಶಾಲೆಗಳು ಇರಲಿಲ್ಲ. ಆಗ ಚಿಕ್ಕಮಗಳೂರಲ್ಲಿ ಕೃಷ್ಣಪ್ಪನ ಟಿವಿಗೆ ವೆಂಕಟೇಗೌಡರು ಅಂತ ಇದ್ದರು. ಅವ್ರ ಸಪೋರ್ಟ್ನಲ್ಲಿ ಬಂದು ಅವರೇ ನಿಂತು ಗುದ್ಲಿ ಪೂಜೆ ಮಾಡಿ ಒಂದು ಸ್ಕೂಲ್ ಕಟ್ಸ್ಕೊಟ್ರು. ಸರ್, ಗ್ರಾಮ ನೋಡ್ತಾರೆ, ಹಚ್ಚ ಹಸಿರಿಂದ ಸುತ್ತ ಕೂಡ ಬೆಟ್ಟ ಗುಡ್ಡಗಳಿವೆ. ಈ ಒಂದು ವಾತಾವರಣದಲ್ಲಿ ಅವರು ಕಳ್ತಿದ್ದಂಥದ್ದು ನಿಜಕ್ಕೂ ಕೂಡ ಒಳ್ಳೆ ಒಂದು ವಿಚಾರವನ್ನು ಹಂಚ್ಕೊತಾ ಇದ್ರು ಅಂತ ಅನ್ಕೊತೀನಿ. ಹೌದು, ಒಂದು ಹೈಸ್ಕೂಲ್ನೂ ಮಾಡಿಸ್ಕೊಟ್ರು. ಗುಂಡೂರಾವ್ನ ಕಾಲದಲ್ಲಿ ಸಪೋರ್ಟ್ ಮಾಡಿ ಒಂದು ಹೈಸ್ಕೂಲ್ ಕಟ್ಸ್ಕೊಟ್ರು. ಅಂದರೆ ಸರ್ಕಾರದ ಹೈಸ್ಕೂಲು, ಇವರು ಸಪೋರ್ಟ್ ಮಾಡಿ ನಮ್ಮೂರಿಗೆ ಹೈಸ್ಕೂಲ್ ಕೊಟ್ಟು ಮಾಡಿಸ್ಕೊಟ್ರು. ಮತ್ತೊಬ್ಬ ವ್ಯಕ್ತಿ ಅಂದರೆ ಬಿ ಸರೋಜಾದೇವಿಯವರ ದೂರದ ಸಂಬಂಧಿಯೊಬ್ಬರು ಕೂಡ ಇದ್ದಾರೆ. ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ನೀವು ಕೂಡ ಇದೇ ಗ್ರಾಮದವರು. ಈಗ ಏನು ಈ ಗ್ರಾಮದ ಕಳಶ ಅಂತಲೇ ಹೇಳ್ಬೋದು, ಅವ್ರನ್ನ ಕಳ್ಕೊಂಡಿದ್ದೀರಾ. ತಾವು ಯಾವ ರೀತಿಯಾಗಿ ಈ ಒಂದು ನೋವನ್ನು ಹಂಚ್ಕೊತೀರಾ? ಈ ನಮ್ಮ ಒಂದು ಚಿಕ್ಕ ಹುಡುಗರಿದ್ದಂಥ ಕಾಲದಿಂದ ಅವರು ಒಂದು ಕಲಾವಿದರಾಗಿದ್ದರು. ನಮ್ಮ ಆ ಒಂದು ಶಾಲೆ ಇರಲಿಲ್ಲ, ಆ ಶಾಲೆ ಕಟ್ಟಿಕೊಟ್ರು. ಆ ಶಾಲೆಯಲ್ಲಿ ನಾವು ಓದಿದ್ದೀವಿ. ಆ ಶಾಲೆಯಲ್ಲಿ ಓದಿದಂಥ ಸಂದರ್ಭದಲ್ಲಿ ನಮಗೆ ಒಂದು ಫೀಲಿಂಗ್ ಆಗ್ತದೆ. ಇವತ್ತು ಕಳ್ಕೊಂಡಿರುವಂಥದ್ದು ನಮ್ಮೂರಿಗೆ ಒಂದು ಕರೆಂಟ್ ಇರಲಿಲ್ಲ, ಆಗ ಕರೆಂಟ್ ತಂದುಕೊಟ್ಟೆ ಅಂತ ಹೇಳ್ತಿದ್ರು ಅವರು. ಯಾವುದಾರ ಒಂದು ಭಾಷಣ ಬಂದಾಗ, ಯಾವುದೇ ಇದು ಬಂದಾಗ ಇವು ಕರೆಂಟ್ ತಂದುಕೊಟ್ಟೆ, ಶಾಲೆ ಕಟ್ಸ್ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ರು. ಅದೇ ಶಾಲೆಯಲ್ಲಿ ನಾನು ಓದಿದ್ದೀನಿ. ಇವತ್ತು ನಾನು ಪತ್ರಿಕೆ ಸಂಪಾದಕನಾಗಿದ್ದು ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಮಗೆ ಎಲ್ಲೋ ಒಂದು ಕಡೆ ಅವರು ಕಳ್ಕೊಂಡಿರುವಂಥದ್ದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಕಲಾವಿದರಾಗಿ ಕೆಲಸ ಮಾಡಿದಂಥವ್ರು, ಗುರುತಿಸ್ಕೊಂಡಂಥವ್ರು. ನಮ್ಮ ತಾಲೂಕಿಗೆ, ನಮ್ಮ ಊರಿಗೆ, ನಮ್ಮ ರಾಜ್ಯಕ್ಕೆ ಒಂದು ಕಲಾವಿದರು ಒಂದು ಪಾತ್ರದಲ್ಲಿ ಸರಸ್ವತಿ ಇದ್ದಂಗೆ ಅನ್ನುವಂಥದ್ದು ಅವರ ಪಾತ್ರ ನೋಡ್ತಾಯಿದ್ರೆ ಇನ್ನೂ ಒಂದಪ್ಪ ನೋಡೋಣ ಅನ್ನುವಂಥದ್ದು ಇದಿತ್ತು. ನಮ್ಮ ತಂದೆಯವರು ಹೇಳ್ತಿದ್ರು, ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಮ ಜೊತೆಲೆಲ್ಲ ಬರ್ತಿದ್ರು, ಓಡಾಡ್ತಿದ್ರು ಅಂಥೇಳಿ ನಮ್ಮ ತಂದೆಯವರ ಒಂದು ನೆನಪು, ನಮ್ಮ ತಂದೆಯವರ ಜೊತೆಲಿ ಇದ್ದಾಗ ಓಡಾಡ್ತಿದ್ದಂಥ ಇದೂ ನಮಗೆ ಹೇಳ್ತಿದ್ರು. ಇವತ್ತು ನೆನೆಸ್ಕೊಂಡ್ರೆ ಅದು ನಮ್ಮ ತಂದೆಯವರು ಅವರು ಯಾವ ಲೆವೆಲ್ಗೆ ಹೋದರು ಅಂತ ಅಂದರೆ ಅವ್ರ ಜೊತೆಲಿದ್ದಂಥವ್ರು ಇವತ್ತು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಗುರುತಿಸ್ಕೊಳ್ಳುವಂಥ ಕೆಲಸ ಆಗಿರುವಂಥದ್ದು, ಒಂದು ಕಲಾವಿದರಾಗಿರುವಂಥದ್ದು ನಮ್ಮ ಊರಿಗೆ ಒಂದು ಎಲ್ಲೋ ಒಂದು ಕಡೆ ದುಃಖ ತರುವಂಥ ಸಂಗತಿಯಾಗಿದೆ. ಅವರಿಗೆ ಸಂತಾಪ ಸೂಚಿಸ್ತಾರೆ. ಇದಿಷ್ಟು ಬಿ ಸರೋಜಾದೇವಿಯರ ಏನು ಹುಟ್ಟೂರು ಗ್ರಾಮದ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂಥದ್ದು. ಅಂದರೆ ನಮ್ಮ ಗ್ರಾಮಕ್ಕೆ ಅವರು ಒಂದು ಕಳಶವಾಗಿದ್ದರು. ಅವರು ಭಾರತೀಯ ಚಿತ್ರರಂಗದಲ್ಲೇ ಮೇರು ನಟಿಯಾಗಿ ಮೆರೆದಂಥದ್ದು ಕೂಡ ಒಂದು ಇತಿಹಾಸ ಅಂತ ಕೂಡ ಅವರು ತಮ್ಮವನ್ನು ಅಭಿಮಾನದ ಜೊತೆಗೆ ತಮ್ಮ ನೋವನ್ನು ಕೂಡ ತೋಡ್ಕೊಳ್ತಾ ಇರುವಂಥದ್ದು. ಗ್ಯಾರಂಟಿ ನ್ಯೂಸ್, ರಾಜು, ರಾಮನಗರ.